व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಪರಮಾತ್ಮ ಆ ಸತ್ಯವತಿ ಪರಾಶರರಲ್ಲಿ ಆವಿರ್ಭೂತನಾದ. ಆದರೆ ಅವನಿಗೆ ಏನಿಲ್ಲ, ನಾವೆಲ್ಲರೂ ಕೂಡ ಹೇಗೆ ಮಲದಿಂದ ಹುಟ್ಟಿದಂಥವರು, ಪುರುಷ ಮತ್ತು ಸ್ತ್ರೀಯರ ಸಂಪರ್ಕದಿಂದಾಗಿ ಹುಟ್ಟಿದಂಥವರು, ಆ ರೀತಿಯಾಗಿ ಪರಮಾತ್ಮನ ಅವತಾರ ಅನ್ನೋದಲ್ಲ ಅಂತ, ಯಥಾ ನೃಸಿಂಹಾಕೃತಿರಾವಿರಾಸಿ ಸ್ತಂಭಾ ತಥಾ ನಿತ್ಯತನುತ್ವತೋ ವಿಭು ಎಂಬುದಾಗಿ ಆಚಾರ್ಯರು ಸ್ಪಷ್ಟವಾಗಿ ನರಸಿಂಹಾವತಾರಕ್ಕೆ ಯಾವ ರೀತಿಯಾಗಿ ದೋಷ ಅನ್ನೋದಿಲ್ವೋ, ಸ್ತ್ರೀ ಪುರುಷ ಸಂಪರ್ಕವೇ ಇಲ್ಲ, ಅಲ್ಲಿ ಕಂಬದಿಂದ ಪರಮಾತ್ಮ ಬಂದ. ಹಾಗೆ ಇಲ್ಲಿ ವೇದವ್ಯಾಸ ಅವತಾರ, ಅದಕ್ಕೂ ಕೂಡ ಸ್ತ್ರೀ ಪುರುಷರ ಸಂಪರ್ಕ ಇದ್ದಂತೆ ತೋರುತ್ತೆ. ಆದರೆ ಅದರಿಂದ ಉಂಟಾದಂತಹ ಯಾವ ದೋಷವೂ ಕೂಡ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಆ ರೀತಿ ತೋರಿಸ್ಕೊಳ್ಬೇಕು ಅಂತ, ಅದಕ್ಕೆ ಜನೋ ಶುಭ ಸ್ಮ ಮನ್ಯತೆ ಮಲೋತ್ಥೋಯಮಿತಿ. ಪಾಪಿಷ್ಟರಾದಂತಹ ಜನರಿಗೆ, ತಮೋಯೋಗ್ಯರಾದಂತಹ ಜನರಿಗೆ ಪರಮಾತ್ಮ ಮಲದಿಂದ ಹುಟ್ಟಿದಂಥವನು ಅನ್ನುವಂಥ ವಿಚಾರ ಗೊತ್ತಾಗಬೇಕು. ಮಲ ಅಂದ್ರೆ ಅರ್ಥ ಇಷ್ಟೇ, ಹೊಲಸ್ಸು ಅಂತ. ಶುಕ್ರ ಶೋಣಿತವು ಕೂಡ ಒಂದು ರೀತಿಯಲ್ಲಿ ಬೇಡವಾದದ್ದೇ. ಹಾಗಾಗಿ ಆ ರೀತಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮಾತ್ಮನ ಈ ವೇದವ್ಯಾಸಾವತಾರ ರೂಪ ಅತ್ಯಂತ ಶುದ್ಧವಾದಂತಹ ರೂಪ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಆ ಪರಮಾತ್ಮನ ಕಾಂತಿ ಯಾವ ರೀತಿ ಇತ್ತು ಎಂಬುದಾಗೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. 51ನೇ ಶ್ಲೋಕದಿಂದ ಪ್ರಾರಂಭ. ದ್ವೀಪೆ ಭಗಿನ್ಯಾಶ್ಚ ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ ಪ್ರಭಾಸಯನ್ ಅಂಡ ಬಹಿಸ್ತಥಾಂತಃ ಸಹಸ್ರಲಕ್ಷಾಮಿತ ಭಾನುದೀಧಿತಿಃ. ಪದಚ್ಛೇದ. ದ್ವೀಪೆ ಭಗಿನ್ಯಾಃ ತು ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನಮರೀಚಿಮಂಡಲಃ ಪ್ರಭಾಸಯನ್ ಅಂಡಬಹಿಃ ತಥಾ ಅಂತಃ ಸಹಸ್ರಲಕ್ಷಾಮಿತ ಭಾನುದೀದಿತಿಃ. ಪರಮಾತ್ಮ ಯಮುನೆಯಲ್ಲಿ ಅವತಾರ ಮಾಡಿದ. ಯಮುನೆ ಎಂಥವಳು? ಯಮಸ್ಯ ಭಗಿನ್ಯಾಹ, ಯಮನ ಭಗಿನಿ ಅಂದ್ರೆ ಸಹೋದರಿ. ಯಮನ ಸಹೋದರಿಯಾದಂತಹ ಆ ಯಮುನೆಯ ದ್ವೀಪೆ, ನಡುಗಡ್ಡೆಯಲ್ಲಿ, ದ್ವೀಪದಲ್ಲಿ ಅವತಾರ ಮಾಡಿದ್ಯಾರು? ವಿಶ್ವಕೃತ್. ವಿಶ್ವವನ್ನೇ ಸೃಷ್ಟಿ ಮಾಡಿದಂತಹ ಪರಮಾತ್ಮ ಯಮುನೆಯ ನಡುಗಡ್ಡೆಯಲ್ಲಿ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ತಾನು ಹೇಗೆ ಅಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ಅಂತಂದ್ರೆ, ಜ್ಞಾನ ಮರೀಚಿ ಮಂಡಲ, ಸುತ್ತಲೂ ಕೂಡ ಜ್ಞಾನದ ಕಿರಣ ಅದೆಲ್ಲ ಪರಮಾತ್ಮ ಸುತ್ತಲೂ ತುಂಬಿದೆ. ಅದರಿಂದಾಗಿ ಪ್ರಭಾಸಯನ್ ಅಂಡ ಬಹಿಹಿ, ಅವನ ಕಿರಣ ಯಾವ ರೀತಿಯಾಗಿತ್ತು ಅಂತಂದ್ರೆ, ಸಹಸ್ರ ಲಕ್ಷಾಮಿತ ಭಾನುದೀದಿತಿ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಅಮಿತ ಅನಂತ ಸೂರ್ಯರ ಕಾಂತಿ ಅಂತ. ಅಂದ್ರೆ ಅದು ಸಾಮಾನ್ಯರಿಗೆ, ಅರ್ಥಾತ್ ಯಾರಿಗೆ ಯೋಗ್ಯತೆ ಕಡಿಮೆ ಇರುತ್ತೋ ಅವರು ನೋಡಿದರೆ ಸಾವಿರ ಸೂರ್ಯರ ಕಾಂತಿಯಂತೆ, ಮಧ್ಯಮ ಯೋಗ್ಯತೆ ಉಳ್ಳವರು ನೋಡಿದರೆ ಲಕ್ಷ ಸೂರ್ಯರ ಕಾಂತಿಯಂತೆ, ಉತ್ತಮೋತ್ತಮ ಯೋಗ್ಯತೆ ಇರುವಂತಹ ಬ್ರಹ್ಮಾದಿಗಳು ನೋಡಿದರೆ ಅನಂತ ಸೂರ್ಯರ ಕಾಂತಿಯಂತೆ ಕಾಣಿಸ್ತಾ ಇದ್ದ ಯಾರು? ವೇದವ್ಯಾಸ ದೇವರು. ಹೀಗೆ ಆ ಕಾಂತಿ ಯಾವ ರೀತಿ ಇತ್ತು ಅಂದ್ರೆ, ಅಂಡ ಬಹಿಹಿ ತಥಾ ಅಂತಹ ಪ್ರಭಾಸಯನ್. ಅಂಡ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡದ ಹೊರಗೂ ಮತ್ತು ಒಳಗಿನ ಭಾಗವನ್ನ ಪ್ರಭಾಸೆನ್ ಬೆಳಗಿಸ್ತಾ ಇತ್ತು ಆ ವೇದವ್ಯಾಸ ದೇವರ ದೇಹದ ಕಾಂತಿ. ಆ ರೀತಿಯಾಗಿ ಅದ್ಭುತವಾದಂತಹ ಕಾಂತಿಯಿಂದಾಗಿ ಆ ವೇದವ್ಯಾಸ ದೇವರು ಯಮುನೆಯ ದ್ವೀಪದಲ್ಲಿ ತಾವು ಹೊಳಿತಾ ಇದ್ದಾರೆ, ಕಂಗೊಳಿಸ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅಗಣ್ಯ ದಿವ್ಯೋರು
ಗುಣಾರ್ಣವ ಪ್ರಭು ಸಮಸ್ತ ವಿದ್ಯಾಧಿಪತಿ ಜಗದ್ಗುರು ಅನಂತ ಶಕ್ತಿ ಜಗದೀಶ್ವರೇಶ್ವರ ಸಮಸ್ತ ದೋಷಾತಿ ವಿದೂರ ವಿಗ್ರಹ ಶುಭ ಮರತಕವರ್ಣ ರಕ್ತ ಪಾದಾಬ್ಜ ನೇತ್ರ ಅಧರ ಖರ ಅಧರ ಖರ ನಖ ರಸನಾಗ್ರ ಅಧರ ಕರ ನಖ ರಸನಾಗ್ರ ಚಕ್ರ ಶಂಖಾಬ್ಜ ರೇಖ ರವಿವರ ರವಿಕರ ವರಗೌರಂ ಚರ್ಮ ಚೈನಂ ವಸಾನಃ ತಟಿದಮಲ ಜಟಾ ಸಂದೀಪ್ತ ಚೂಡಂ ದಧಾನಃ ಪದಚ್ಛೇದ ಅಗಣ್ಯ ದಿವ್ಯೋರು ಗುಣಾರ್ಣವಃ ಪ್ರಭುಃ ಸಮಸ್ತ ವಿದ್ಯಾಧಿಪತಿಃ ಜಗದ್ಗುರುಃ ಅನಂತ ಶಕ್ತಿಃ ಜಗದೀಶ್ವರೇಶ್ವರಃ ಸಮಸ್ತ ದೋಷಾತಿ ವಿದೂರ ವಿಗ್ರಹಃ ಶುಭ ಮರಕತ ವರ್ಣಃ ರಕ್ತ ಪಾದಾಬ್ಜ ನೇತ್ರಃ ಅಧರ ಕರ ನಖ ರಸನಾಗ್ರಶ್ಚಕ್ರ ಶಂಖಾಬ್ಜ ರೇಖಃ ಒಂದೇ ಪದ ಅಲ್ಲ ಅದು ಅಧರ ಕರ ನಖ ರಸನಾಗ್ರಹ ಚಕ್ರ ಶಂಖಾಬ್ಜ ರೇಖಃ ರವಿಕರ ವರ ಗೌರಂ ಚರ್ಮ ಚ ಏಣಂ ವಸಾನಃ ತಟಿದಮಲ ಜಟಾ ಸಂದೀಪ್ತ ಚೋಡಂ ದಧಾನಃ. ಇಂಥವರು ವೇದವ್ಯಾಸ ದೇವರು. ಅನಂತ ಅಗಣ್ಯ ದಿವ್ಯೋರು ಗುಣಾರ್ಣವ, ಗುಣಗಳ ಸಾಗರ. ಗುಣಗಳ ಸಾಗರ ಅಂದ್ರೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅಗಣ್ಯ ದಿವ್ಯೋರು ಗುಣಾರ್ಣವ, ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅಸಂಖ್ಯಾತವಾದಂತಹ ಗುಣಗಳ ಸಮುದ್ರ ಅದು ವೇದವ್ಯಾಸ ದೇವರು, ಶುದ್ಧ ಸ್ವರೂಪ. ಪ್ರಭು, ಪ್ರಭು ಅಂದ್ರೆ ಸರ್ವ ಸಮರ್ಥ, ಏನನ್ನು ಬೇಕಾದರೂ ಕೂಡ ಮಾಡ್ಲಿಕ್ಕೆ ಸಮರ್ಥ ಅಂತ. ನಾವು ನೋಡುವಂತೆ ವೇದವ್ಯಾಸ ಅವತಾರ ಅಂದ್ರೆ ಅದು ಜ್ಞಾನಾವತಾರ. ಅದರಲ್ಲಿ ಯಾವರನ್ನು ಸಂಹಾರ ಮಾಡಲಿಲ್ಲ. ರಾಮಾವತಾರದಲ್ಲಿ ಮಾಡಿದಂತೆ ರಾವಣ ಕುಂಭಕರ್ಣಾದಿಗಳ ಸಂಹಾರ ಆಗಲಿಲ್ಲ. ಎದುರುಗಡನೆ ದುರ್ಯೋಧನ ಜುರಾಸಂಧಾದಿಗಳು ಇದ್ದರು, ಅವರನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಹಾಗಾಗಿ ವೇದವ್ಯಾಸ ದೇವರಿಗೆ ಅಷ್ಟೇನು ಬಲ ಇರಲಿಲ್ಲ. ಆ ರೀತಿ ಎಲ್ಲ ಚಿಂತನೆ ಇಲ್ಲ. ಪ್ರಭು ಸರ್ವ ಸಮರ್ಥ, ಜ್ಞಾನ ಯಾವ ರೀತಿಯಾಗಿ ಪರಿಪೂರ್ಣವಾಗಿ ತುಂಬಿತ್ತು, ಮಡುಗಟ್ಟಿತ್ತು, ಅಷ್ಟೇ ಬಲವೂ ಇತ್ತು. ಆದರೆ ಸಂಹಾರ ಮಾಡಲಿಕ್ಕೆ ಅಂತ ಇನ್ನೊಂದು ರೂಪ, ಕೃಷ್ಣ ರೂಪ ಇತ್ತು. ಹಾಗಾಗಿ ವೇದವ್ಯಾಸ ದೇವರು ಸುಮ್ಮನೆ ಇದ್ದು. ಹೀಗೆ ಪ್ರಭು ಸರ್ವ ಸಮರ್ಥ, ಜ್ಞಾನಾವತಾರ ಅಂತ ಏನೋ ಬೇರೆ ಇರ್ಲಿಲ್ಲ ಅಂತ ಚಿಂತನೆ ಮಾಡೋದಲ್ಲ, ಎಲ್ಲವೂ ಪೂರ್ಣವಾಗಿ ತುಂಬಿತ್ತು. ಹಾಗೆ ಸಮಸ್ತ ವಿದ್ಯಾಧಿಪತಿ, ಇವತ್ತು ನಾವು ನೋಡುವಂತಹ ಎಲ್ಲ ವಿದ್ಯೆಗಳಿಗೆ, ಎಲ್ಲ ಶಾಸ್ತ್ರಗಳಿಗೆ ಮೂಲ ಅದು ವೇದವ್ಯಾಸ ದೇವರು. ಒಂದು ಪ್ರಸಿದ್ಧವಾದಂತಹ ಮಾತಿದೆ ದಾರ್ಶನಿಕ ಪ್ರಪಂಚದಲ್ಲಿ, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ. ಇವತ್ತು ನಾವೇನೇನು ಅಧ್ಯಯನ ಮಾಡ್ತಾ ಇದ್ದೇವೆ, ಅದು ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಮಹಾಭಾರತ ಆಗಲಿ, ಪುರಾಣವಾಗಲಿ, ಯಾವುದೇ ಶಾಸ್ತ್ರ ಗ್ರಂಥಗಳಾಗಲಿ, ಅದೆಲ್ಲವೂ ಕೂಡ ವೇದವ್ಯಾಸ ದೇವರ ಉಚ್ಛಿಷ್ಟ ಅಂತ ಹೇಳ್ತಾರೆ. ಅರ್ಥಾತ್ ಎಲ್ಲವೂ ಅವರೇ ಕೊಟ್ಟಿದ್ದು, ಎಲ್ಲದಕ್ಕೂ ಮೂಲ ಅವರದ್ದೇ. ಹಾಗಾಗಿ ಸಮಸ್ತ ವಿದ್ಯಾಧಿಪತಿ, ಹಾಗೆ ಜಗದ್ಗುರು, ಇಡೀ ಜಗತ್ತಿಗೆ ಗುರುವಾದಂಥವರು. ಇವತ್ತು ಎಲ್ಲ ದಾರ್ಶನಿಕರು ಕೂಡ ಆ ವೇದವನ್ನು ಒಪ್ಪುವಂತಹ ಎಲ್ಲ ದಾರ್ಶನಿಕರು ಕೂಡ ವೇದವ್ಯಾಸ ದೇವರನ್ನು ಒಪ್ತಾರೆ. ವೇದವ್ಯಾಸ ದೇವರನ್ನು ಒಪ್ಪುತ್ತಾರೆ, ಆದರೆ ನಮ್ಮ ಸಿದ್ಧಾಂತದ ರೀತಿಯಲ್ಲಿ ಸರ್ವಸಮರ್ಥ ಅಂತ ಒಪ್ಪೋದಿಲ್ಲ. ಕೆಲವರು ವೇದವ್ಯಾಸ ದೇವರನ್ನ ಯಾರೊಬ್ಬರು ಋಷಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ವೇದವ್ಯಾಸ ದೇವರ ಅಸ್ತಿತ್ವವನ್ನು ಅಂತ ಒಪ್ತಾರೆ. ಅವರಿಂದಲೇ ಎಲ್ಲ ಶಾಸ್ತ್ರಗಳ ಗ್ರಂಥಗಳು ಬಂದಿದ್ದು, ಬ್ರಹ್ಮಸೂತ್ರಗಳು ಬಂದಿದ್ದು ಅಂತೆಲ್ಲ ಒಪ್ಕೊಳ್ತಾರೆ. ಆದರೆ ಅವರ ಗುಣಚಿಂತನೆಯಲ್ಲಿ ವ್ಯತ್ಯಾಸ ಇರುತ್ತೆ. ಇವತ್ತು ಒಬ್ಬ
ಮತಸ್ಥಾಪನಾಚಾರ್ಯರು ಅಂತ ಆಗಬೇಕಾದ್ರೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರಿಬೇಕು, ಉಪನಿಷತ್ತುಗಳಿಗೆ ಭಾಷ್ಯ ಬರಿಬೇಕು, ಭಗವದ್ಗೀತೆಗೆ ಭಾಷ್ಯ ಬರಿಬೇಕು. ಹೀಗೆ ಪ್ರಸ್ಥಾನ ತ್ರಯಗಳು ಅಂತ, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ ಅಂತ. ಯಾರ್ಯಾರು ಮತಾಚಾರ್ಯರು ಅಂತ ಇದ್ದಾರೋ ನಾವು ಮಧ್ವಜದಲ್ಲಿ ಕೇಳ್ತೇವೆ, ಏಕವಿಂಶತಿ ಕುಭಾಷ್ಯ ದೋಷಕಂ ಅಂತ. ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಬ್ರಹ್ಮಸೂತ್ರಗಳಿಗೆ ಯಾರು ವ್ಯಾಖ್ಯಾನ ಮಾಡಿದ್ದೇ ಇಲ್ಲ. ಒಟ್ಟು 21 ಜನ ವ್ಯಾಖ್ಯಾನ ಮಾಡಿದ್ರು ಅಂತೆ. ಆ 21 ಜನ ಮಾಡಿದಂತಹ ಬ್ರಹ್ಮಸೂತ್ರದ ಭಾಷ್ಯವನ್ನ ನಿರಸನ ಮಾಡಿ ಆಚಾರ್ಯರು 22ನೇ ಭಾಷ್ಯವನ್ನಾಗಿ ಮಧ್ವ ಭಾಷ್ಯವನ್ನ ಬರೋದು ಅಂತ ನಾವು ಕೇಳ್ತೇವೆ. ಹೀಗೆ ಎಲ್ಲರೂ ಕೂಡ ವೇದವ್ಯಾಸ ದೇವರನ್ನ ಒಪ್ಪಿದ್ದರು, ಅವರ ಅಸ್ತಿತ್ವವನ್ನು ಒಪ್ಪಿದ್ದರು ಮತ್ತು ಅವರಿಂದ ಎಲ್ಲರೂ ಉಪಕೃತರಾದವರೇ. ಇವತ್ತು ಹೇಳಿದಂತೆ ಮತಸ್ಥಾಪನಾಚಾರ್ಯರು ಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ, ನಿಂಬಾರ್ಕಾಚಾರ್ಯರು, ಗೌಡ ಪದ್ಧತಿಯ ಗುರುಗಳು, ಹೀಗೆ ಅನೇಕ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಭಗವದ್ಗೀತೆಗೆ ಭಾಷ್ಯವನ್ನು ಬರೆದಿದ್ದಾರೆ. ಹೀಗೆ ಎಲ್ಲರೂ ಕೂಡ ಒಂದರ್ಥದಲ್ಲಿ ವೇದವ್ಯಾಸ ದೇವರನ್ನು ಅವಲಂಬಿಸಿಕೊಂಡು ಇದ್ದವರೇ. ಆದರೆ ಯಾರೊಬ್ಬರು ಕೂಡ ವೇದವ್ಯಾಸ ದೇವರ ನಿಜವಾದಂತಹ ಆಂತರ್ಯವನ್ನ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ. ಅದಕ್ಕೆ ವೇದವ್ಯಾಸ ದೇವರು ಹೇಳಿದರು ಮಧ್ವಾಚಾರ್ಯರಿಗೆ, ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತ ಯೋಗ್ಯತೆ ನಿನಗೆ ಮಾತ್ರ ಇದೆ, ನೀನು ಹೋಗಿ ಎಲ್ಲವನ್ನು ಕೂಡ ಮಾಡು ಅಂತ ಮಧ್ವಾಚಾರ್ಯರಿಗೆ ಹೇಳ್ತಾರೆ. ಹಾಗಾಗಿಯೇನೆ ಅವರು ಬ್ರಹ್ಮಸೂತ್ರ ಭಾಷೆ ಇತ್ಯಾದಿಗಳನ್ನೆಲ್ಲ ಬರೀತಾರೆ. ಹೀಗೆ ಜಗದ್ಗುರು, ಇಡೀ ಜಗತ್ತಿಗೆ ಗುರು ಅದು ವೇದವ್ಯಾಸ ದೇವರು, ಅವರ ನಂತರ ಗುರು ಅಂದ್ರೆ ಜಗದ್ಗುರುಗಳಾದಂತ ಮಧ್ವಾಚಾರ್ಯರು. ಹೀಗೆ ಅವರು ಜಗದ್ಗುರುಗಳು. ಹಾಗೆ ಅನಂತ ಶಕ್ತಿ, ಅವರಿಗೆ ಇರುವಂತಹ ಶಕ್ತಿಗೆ ಒಂದು ಲಿಮಿಟ್ ಅಂತ ಇಲ್ಲ. ಅನಂತ ಶಕ್ತಿ ಜಗದೀಶ್ವರೇಶ್ವರ, ಇಡೀ ಜಗತ್ತಿಗೆ ಯಾರು ಈಶ್ವರರು ಅಂತ ಇದ್ದಾರೋ, ಒಡೆಯರು ಅಂತ ಇದ್ದಾರೋ, ಬ್ರಹ್ಮರುದ್ರಾದಿ ದೇವತೆಗಳು, ಅವರಿಗೂ ಒಡೆಯನಾದಂಥವನು ಈ ಪರಮಾತ್ಮ. ಹಾಗೆ ಸಮಸ್ತ ದೋಷಾತಿ ದೂರ ವಿಗ್ರಹ, ಅವನಿಗೆ ದೋಷದಿಂದ ಬರೀ ದೂರ ಇರೋದಲ್ಲ, ವಿದೂರ, ದೋಷದ ಸ್ಪರ್ಶವೇ ಇಲ್ಲದೆ ಇರುವಂತಹ ಪರಿಶುದ್ಧ ಶರೀರ ಅದು ವೇದವ್ಯಾಸ ದೇವರ ಶರೀರ. ವಿಗ್ರಹ ಅಂದ್ರೆ ಶರೀರ ಅಂತ. ಹೀಗೆ ವೇದವ್ಯಾಸ ದೇವರ ಒಂದು ಸ್ವರೂಪವನ್ನ ಆಚಾರ್ಯರು ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ದೋಷದ ಸ್ಪರ್ಶವೇ ಇಲ್ಲದೆ ಇರುವಂತಹ ಸಮಸ್ತ ವಿದ್ಯೆಗಳಿಗೆ ಮೂಲವಾದಂತಹ ಪರಮಾತ್ಮನ ಸ್ವರೂಪ ಅದು ವೇದವ್ಯಾಸ ರೂಪ. ಮುಂದೆ ಶುಭ ಮರಕತ ವರ್ಣ, ಶರೀರ ಯಾವ ರೀತಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಮರಕತ ಮಣಿ ಅಂತಂದ್ರೆ ಇಂದ್ರನೀಲ ಮಣಿ ಅಂತ, ಒಳ್ಳೆ ನೀಲಿ ಬಣ್ಣದ ಮಣಿ ಅದು. ಹಾಗೆ ಶುಭ ಮರಕತ ವರ್ಣ, ಅದರಲ್ಲೂ ಮತ್ತೆ ವ್ಯತ್ಯಾಸ ಇರ್ತವೆ. ಕೆಲವೊಂದು ತುಂಬಾ ಶುದ್ಧವಾಗಿರ್ತವೆ, ಕೆಲವೊಂದ್ರೆ ಏನು ಮಿಕ್ಸ್ಡ್ ಆಗಿರುತ್ತೆ. ಈ ವೇದವ್ಯಾಸ ದೇವರ ಮೈಕಾಂತಿ ಹೇಗಿತ್ತು ಅಂದ್ರೆ ಶುಭ ಮರಕತ ವರ್ಣ, ಶುದ್ಧವಾದಂತಹ ಇಂದ್ರನೀಲಮಣಿ ಯಾವ ರೀತಿ ಹೊಳಿತಾ ಇರುತ್ತೋ ಆ ರೀತಿಯಾದಂತಹ ಮೈಕಾಂತಿ ಅದು ವೇದವ್ಯಾಸ ದೇವರ ಮೈಕಾಂತಿ. ರಕ್ತ ಪಾದಾಬ್ಜ ನೇತ್ರ ಧರಖರ ನಖ ರಸನಾಗ್ರಹ ಅಂತ. ಅವರ ಮೈಬಣ್ಣ ಎಲ್ಲ ನೀಲಿ ಬಣ್ಣದಂತೆ ಇತ್ತು, ಮೇಘದಂತೆ, ಮೇಘಶ್ಯಾಮ ಅಂತ ಹೇಳ್ತೀವೋ ಆ ರೀತಿ. ಆದರೆ ಪಾದ ಯಾವ ರೀತಿ ಇತ್ತು ಅಂತಂದ್ರೆ ಪಾದಾಬ್ಜ, ಅವರ ಪಾದವೆಂಬಂತ ಕಮಲ ರಕ್ತ ಕೆಂಪು ಬಣ್ಣದಲ್ಲಿ ಇತ್ತು. ಅರ್ಥಾತ್ ಪಾದದ ಕೆಳಗಡೆ ಬುಡ ಏನಿರುತ್ತೆ ಅದು ಕೆಂಪಗಿರಬೇಕು ಅಂತ ಲಕ್ಷಣ ಶಾಸ್ತ್ರಗಳು ಹೇಳ್ತಾರೆ. ಹಾಗೆ ಅವರ ಪಾದ ಕಮಲ ಅದೇ ಹೇಗಿತ್ತು, ಕೆಂಪಗಿತ್ತು. ನೇತ್ರ, ಕಣ್ಣುಗಳು ಕೂಡ ಕೆಂಪಗೆ ಇದ್ದು. ಹಾಗೆ ಅಧರ ಕರ ಅಂದ್ರೆ ಕೈ, ಅಧರ ಅಂದ್ರೆ ಕೆಳಗೆ ಅಂತ. ಒಂದು ನಿಮಿಷ ಅಲ್ಲ, ಪಾದಾಬ್ಜ ಅಂತಂದ್ರೆ ಪಾದ ಕಮಲಗಳು, ನೇತ್ರ ಅಂತಂದ್ರೆ ಕಣ್ಣುಗಳು, ಅಧರ ಅಂದ್ರೆ ತುಟಿಗಳು, ಆಮೇಲೆ ಕರ ಅಂದ್ರೆ ಅಂಗೈ, ಆಮೇಲೆ ನಖ ಅಂದ್ರೆ ಉಗುರುಗಳು, ಹಾಗೆ ರಸನ ಅಗ್ರ ನಾಲಿಗೆಯ ತುದಿ ಭಾಗ. ಹೀಗೆ ಅವರ ಪಾದ ಕಮಲಗಳು, ಅದೇ ರೀತಿಯಾಗಿ ಕಣ್ಣುಗಳು ಮತ್ತು ತುಟಿಗಳು ಮತ್ತು ಉಗುರುಗಳು, ಅಂಗೈ ಮತ್ತೆ ನಾಲಿಗೆಯ ತುದಿ, ಇಷ್ಟೆಲ್ಲವೂ ಕೂಡ ಏನಾಗಿತ್ತು, ರಕ್ತವಾಗಿತ್ತು, ಕೆಂಬಣ್ಣದಲ್ಲಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಇವತ್ತು ನಮ್ಮ ಎಲ್ಲರ ಮೈಬಣ್ಣ ಯಾವ ರೀತಿ ಇದ್ರೂ ಕೂಡ ಅಂಗೈ ಮಾತ್ರ ಮೈಬಣ್ಣದಂತೆ ಇರೋದಿಲ್ಲ. ಸ್ವಲ್ಪ ಅದರಲ್ಲಿ ಬಿಳಿ ಬಣ್ಣ ಇರುತ್ತೆ, ಸ್ವಲ್ಪ ರಕ್ತ ಮಿಶ್ರಿತವಾಗಿರುತ್ತೆ. ಒಳ್ಳೆ ಕೆಂಬಣ್ಣ ಇದ್ರೆ ಅದು ಒಳ್ಳೆಯ ಲಕ್ಷಣ ಅಂತ. ಅದೇ ರೀತಿ ಕಣ್ಣಿನ ತುದಿಯಲ್ಲಿ ಒಳ್ಳೆ ಕೆಂಬಣ್ಣ ಇರಬೇಕು ಅಂತ ಹೇಳ್ತಾರೆ, ನಾಲಿಗೆ ತುದಿ ಕೆಂಬಣ್ಣದಲ್ಲಿ ಇರಬೇಕು, ಉಗುರು ಕೆಂಬಣ್ಣದಲ್ಲಿ ಇರಬೇಕು ಅಂತ ಲಕ್ಷಣ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ವೇದವ್ಯಾಸ ದೇವರು ಕೂಡ ಮೈಬಣ್ಣ ಕೆಂಪಗೆ, ಉಳಿದ ಈ ಅಂಗೈ ಕಾಲು ಮುಂತಾದಂತೆ ಎಲ್ಲ ಅಂಗಾಂಗಗಳು ಕೂಡ ಒಳ್ಳೆ ಕೆಂಬಣ್ಣದಲ್ಲಿ ಇದ್ದು ಅಂತ.
ಅದೇ ರೀತಿಯಾಗಿ ಚಕ್ರ ಶಂಖಾಬ್ಜ ರೇಖ ಅವರ ಅಂಗೈ ಮತ್ತೆ ಅಂಗಾಲುಗಳಲ್ಲಿ ಏನಿತ್ತು ಶಂಖ ಚಕ್ರ ಅಬ್ಜರೇಖ, ಶಂಖದ ಚಿಹ್ನೆ, ಚಕ್ರದ ಚಿಹ್ನೆ ಮತ್ತು ಕಮಲದ ಚಿಹ್ನೆ ಎಂಬುದು ಆ ವೇದವ್ಯಾಸ ದೇವರ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಇತ್ತು. ಹಾಗೆ ಅವರ ಮೈ ಮೇಲೆ ಬಟ್ಟೆ ಇತ್ತು. ಬಟ್ಟೆ ಅಂದ್ರೆ ಯಾವ ಬಟ್ಟೆ? ಯಾವ್ದೋ ರೇಷ್ಮೆ ಬಟ್ಟೆಯೋ ನಾರಿನ ಮಡಿಯೋ ಅಲ್ಲ, ಜಿಂಕೆಯ ಚರ್ಮ ಇತ್ತು ಅಂತೆ. ಅದು ಹೇಗಿತ್ತು? ರವಿ ಕರ ವರ ಗೌರಂ, ರವಿಯ ಕರ ಕೈ, ರವಿಯ ಸೂರ್ಯನ ಕೈ ಅಂದ್ರೆ ಯಾವುದು? ಸೂರ್ಯನ ಕಿರಣಗಳೇ ಸೂರ್ಯನಿಗೆ ಕೈ ಇದ್ದಂತೆ. ಸೂರ್ಯನ ಕಿರಣದಂತೆ ವರ ಗೌರ, ಗೌರ ಅಂದ್ರೆ ಬಿಳಿ ಅಂತ, ಅತ್ಯಂತ ಶುದ್ಧವಾದಂತಹ ಬಿಳಿ ಬಣ್ಣದ ಏಣ ಚರ್ಮ, ಏಣ ಅಂದ್ರೆ ಜಿಂಕೆ ಅಂತ, ಏಣಂ ಚರ್ಮ, ಜಿಂಕೆಯ ಚರ್ಮವನ್ನ ಹೊತ್ತುಕೊಂಡಂಥವರು ವೇದವ್ಯಾಸ ದೇವರು. ಅದೇ ರೀತಿಯಾಗಿ ಶುದ್ಧವಾದಂತಹವರ ಜಡೆ ಅದೇ ಹೇಗಿತ್ತು? ತಟಿದಮಲ ಜಟಾ ಸಂದೀಪ್ತ ಚೂಡಂ, ತಟಿತ್ ಅಂತಂದ್ರೆ ಆ ಮಿಂಚು ಅಂತ, ತಟಿತ್ ಅಮಲ, ಮಿಂಚು ಯಾವ ರೀತಿಯಾಗಿ ಶುದ್ಧವಾಗಿ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತೆ, ಆ ರೀತಿಯಾಗಿ ಅವರ ಜಟೆಯು ಕೂಡ ಯಾವ ರೀತಿ ಇತ್ತು? ಮಿಂಚಿನಂತೆ ಶುದ್ಧವಾದಂತಹ ಬಿಳಿ ಬಣ್ಣದ ಒಂದು ಜಟೆ. ಅದರಿಂದ ಬಿಳಿ ಬಣ್ಣ ಅಂತ ಅರ್ಥ ಅಲ್ಲ, ಒಟ್ಟು ಮಿಂಚಿನಂತೆ ಶುದ್ಧವಾದಂತಹ ಒಂದು ಜಟೆ. ಅದರಿಂದ ಸಂದೀಪ್ತ ಚೂಡಂ, ಚೂಡ ಅಂದ್ರೆ ತಲೆ ಅಂತ ನಾವು ರುದ್ರದೇವರಿಗೆ ಕರಿತೇವೆ, ಚಂದ್ರಚೂಡ ಅಂತ. ಚೂಡ ಅಂದ್ರೆ ತಲೆಯಲ್ಲಿ ಚಂದ್ರನನ್ನ ಇಟ್ಟುಕೊಂಡಂಥವ್ರು. ಹಾಗೆ ಹೆಂಗಸರು ಹಾಕಿಕೊಳ್ಳುವಂತಹ ತಲೆಯಾಭರಣಕ್ಕೆ ಚೂಡಾಮಣಿ, ತಲೆಯಾಭರಣ ಅಂತ. ಹೀಗೆ ಒಟ್ಟಿನಲ್ಲಿ ಅವರ ತಲೆಯ ಮೇಲೆ ಮಿಂಚಿನಂತೆ ಹೊಳೆಯುವಂತಹ ಶುದ್ಧವಾದಂತಹ ಜಟ ಎಂಬುದು ಇದೆ. ಜಟಾ ಸಂದೀಪ್ತ ಚೂಡಂ ದಧಾನಃ, ಈ ರೀತಿಯಾಗಿ ಅದ್ಭುತವಾದಂತಹ ವೇದವ್ಯಾಸ ದೇವರ ರೂಪ. ಶುಭ ಮರಕತ ವರ್ಣ, ಸುಂದರವಾದಂತಹ ಇಂದ್ರನೀಲ ಮಣಿಯಂತೆ ಕಾಂತಿ ಇರುವಂಥವ್ರು. ಕಣ್ಣು, ತುಟಿ, ಉಗುರು, ನಾಲಿಗೆ, ಈ ಅಂಗೈ ಅಂಗಾಲುಗಳಲ್ಲಿ ಕೆಂಪಗಿನ ವರ್ಣ. ಅದೇ ರೀತಿಯಾಗಿ ಅಂಗೈ ಅಂಗಾಲುಗಳಲ್ಲಿ ಕಮಲ, ಶಂಖ, ಚಕ್ರದ ರೇಖೆಗಳು, ಚಿಹ್ನೆಗಳು. ಶುದ್ಧವಾದಂತಹ ಜಿಂಕೆಯ ಚರ್ಮವನ್ನು ಹುಟ್ಟಿದ್ದಾರೆ, ಸುಂದರವಾದಂತಹ ಜಟೆಯನ್ನು ಧಾರಣೆ ಮಾಡಿದ್ದಾರೆ ಅಂತ ವೇದವ್ಯಾಸ ದೇವರ ರೂಪದ ಬಗ್ಗೆ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ವಿಸ್ತೀರ್ಣ ವಕ್ಷಾಹ ಕಮಲಾಯತಾಕ್ಷ ಬೃಹದ್ಭುಜ ಕಂಬು ಸಮಾನ ಕಂಠ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್ ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಪದಚ್ಛೇದ. ವಿಸ್ತೀರ್ಣ ವಕ್ಷಾಹ ಕಮಲಾಯತಾಕ್ಷ ಬೃಹದ್ಭುಜ ಕಂಬು ಸಮಾನ ಕಂಠ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್ ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ವೇದವ್ಯಾಸ ದೇವರ ಎದೆ ಭಾಗ ಯಾವ ರೀತಿ ಇತ್ತು? ವಿಸ್ತೀರ್ಣ ವಕ್ಷ, ವಿಸ್ತಾರವಾದಂತಹ ಎದೆ. ಕಮಲಾಯತಾಕ್ಷ, ಕಮಲದಂತೆ ಸುಂದರವಾದಂತಹ ವಿಸ್ತಾರವಾದಂತಹ ಕಣ್ಣಿರುವಂತವರು. ಬೃಹದ್ ಭುಜ, ದೊಡ್ಡ ಭುಜಗಳು, ಗಟ್ಟಿ ಮುಟ್ಟಾದಂತಹ ಭುಜಗಳು. ಕಂಬು ಸಮಾನ ಕಂಠ, ಶಂಖದಂತೆ, ಕಂಬು ಅಂದ್ರೆ ಶಂಖ, ಶಂಖದಂತೆ ಇರುವಂತಹ ಕುತ್ತಿಗೆ. ಆ ಒಂದು ಬಾಯಿಂದಾಗಿ ಸಮಸ್ತ ವೇದ ಮುಖದ ಸಮುದ್ಗಿರ, ಸಮಸ್ತ ವೇದಗಳನ್ನು ಕೂಡ ತಮ್ಮ ಮುಖ ಕಮಲದಿಂದಾಗಿ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ ಅಂತ ಅವರ ಮುಖ ಹೇಗಿದೆ? ಅನಂತ ಚಂದ್ರರಿಗಿಂತಲೂ ಕೂಡ ಸುಂದರವಾದಂತಹ ಕಾಂತಿ ಇರುವುದು ವೇದವ್ಯಾಸ ದೇವರ ಮುಖ. ಅಂತಹ ಮುಖದಿಂದಾಗಿ ಸಕಲ ವೇದಗಳನ್ನು ಕೂಡ ವೇದವ್ಯಾಸ ದೇವರು ಉಪದೇಶ ಮಾಡ್ತಾ ಇದ್ದಾರೆ ಅಂತ ವೇದವ್ಯಾಸ ದೇವರ ದೇಹದ ಕಾಂತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಪ್ರಬೋಧ ಮುದ್ರಾ ಭಯದೋರ್ದ್ವಯಾನ್ವಿತ
ಯಜ್ಞೋಪವೀತಾಜಿನ ಮೇಖಲೋಲ್ಲಸನ್ ದೃಶಾ ಮಹಾಜ್ಞಾನ ಭುಜಂಗದಷ್ಟ ಮುಜ್ಜೀವಯಾನೋ ಜಗದತ್ಯರೋಚತ. ಪದಚ್ಛೇದ. ಪ್ರಬೋಧ ಮುದ್ರಾಭಯದೋಹೋ ದ್ವಯಾನ್ವಿತಃ ಯಜ್ಞೋಪವೀತಾಜಿನ ಮೇಖಲೋಲ್ಲಸನ್ ದೃಶಾ ಮಹಾಜ್ಞಾನ ಭುಜಂಗದಷ್ಟಂ ಉಜ್ಜೀವಯಾನಃ ಜಗದತ್ಯರೋಚತ. ಇನ್ನು ವೇದವ್ಯಾಸ ದೇವರಿಗೆ ಎಷ್ಟು ಕೈಗಳು ಅಂತ ಸಾಮಾನ್ಯವಾಗಿ ಕೃಷ್ಣಾವತಾರದ ಬಗ್ಗೆ ಕೇಳಬೇಕಾದ್ರೆ ಚತುರ್ಭುಜ ಅಂತ ಕೇಳ್ತೇವೆ. ಈ ವೇದವ್ಯಾಸ ದೇವರು ಎರಡೇ ಕೈಗಳು. ಒಂದು ಕೈಯಲ್ಲಿ ಆ ಪ್ರಬೋಧ ಮುದ್ರ. ಬೋಧ ಅಂದ್ರೆ ಜ್ಞಾನ, ಪ್ರಬೋಧ ಅಂದ್ರೆ ಶ್ರೇಷ್ಠವಾದಂತಹ ಜ್ಞಾನ, ಉತ್ತಮವಾದಂತಹ ಜ್ಞಾನ ಮುದ್ರೆಯನ್ನ ಹಿಡಿದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕೈಯಲ್ಲಿ ಅಭಯ. ಈ ರೀತಿಯಾಗಿ ಅಭಯ, ಒಂದು ಜ್ಞಾನ ಮುದ್ರೆ, ಇನ್ನೊಂದು ಅಭಯ ಮುದ್ರೆ. ಈ ರೀತಿಯಾಗಿ ಪ್ರಬೋಧ ಮುದ್ರ, ಅಭಯ ಎರಡು ಮುದ್ರೆಗಳಿಂದಾಗಿ ದೋಹೋ ದ್ವಯಾನ್ವಿತಃ ಎರಡು ಕೈಗಳಲ್ಲಿ, ಒಂದರಲ್ಲಿ ಅಭಯ ಇನ್ನೊಂದರಲ್ಲಿ ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾರೆ. ಅದೇ ರೀತಿಯಾಗಿ ಯಜ್ಞೋಪವೀತಾಜಿನ ಮೇಖಲೋಲ್ಲಸನ್, ಹೇಗೆ ಪುರುಷರು ಉಪನಯನ ಮಾಡ್ಕೊಳ್ತಾರೋ ಅದೇ ರೀತಿಯಾಗಿ ಅವರು ಕೂಡ ಯಜ್ಞೋಪವೀತವನ್ನ ಅಂದ್ರೆ ಜನಿವಾರವನ್ನ ಮತ್ತು ಅಜಿನ ಅಂತ ಅರ್ಥಾತ್ ಜನಿವಾರಕ್ಕೆ ಹಾಕಿಕೊಳ್ಳುವಂತ ಏನು ಕೃಷ್ಣಾಜಿನನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಅದು. ಅದೇ ರೀತಿ ಮುಂಜಿ ಅರ್ಥಾತ್ ದರ್ಬೆಯ ಹಗ್ಗ ಅದನ್ನ ತಾವು ಧರಿಸಿದ್ದಾರೆ. ಅದರಿಂದಾಗಿ ಉಲ್ಲಸನ್ ಒಳ್ಳೆ ಆ ಶೋಭಿಸ್ತಾ ಇದ್ದಾರೆ ವೇದವ್ಯಾಸ ದೇವರು. ಅದೇ ರೀತಿಯಾಗಿ ಇವರೆಂಥವರು, ಇವರ ದೃಶ್ಯ ಅಂದ್ರೆ ನೋಟ, ಅರ್ಥಾತ್ ಇವರ ಕೇವಲ ಕಣ್ಣಿನ ನೋಟದಿಂದಾಗಿ, ಕುಡಿಗಣ್ಣ ನೋಟದಿಂದಾಗಿ ಮಹಾಜ್ಞಾನ ಭುಜಂಗದಷ್ಟಂ ಹಾವಿನ ಕಚ್ಚುವಿಕೆಯಿಂದ ಸತ್ತಂತಹ ಜನರನ್ನ ಬದುಕಿಸಿದರು ಅಂತ. ಯಾವುದು ಹಾವು ಅಂದ್ರೆ ಮಹಾ ಅಜ್ಞಾನ ಭುಜಂಗದಷ್ಟ. ಇಲ್ಲಿ ಹಾವು ಅಂದ್ರೆ ಯಾವುದೋ ನಾಗರಹಾವು ಇತ್ಯಾದಿ ಅಲ್ಲ, ಮಹಾ ಅಜ್ಞಾನ, ದೊಡ್ಡ ಅಜ್ಞಾನವೇನೆ ಅದು ಹಾವಿದ್ದಂತೆ. ಆ ಹಾವೇನಾಗಿದೆ, ದಷ್ಟ ಕಚ್ಚಿಬಿಟ್ಟಿದೆ, ಅರ್ಥಾತ್ ಅಜ್ಞಾನ ತನ್ನ ಪ್ರಭಾವವನ್ನ ತೋರಿಸಿದೆ. ಅದರಿಂದಾಗಿ ಜನ ಎಲ್ಲರೂ ಕೂಡ ಸತ್ಯ ಹೋಗಿಬಿಟ್ಟಿದ್ದಾರೆ, ಅರ್ಥಾತ್ ಬದುಕಿದ್ದರೂ ವ್ಯರ್ಥ ಅಂತ. ಯಾಕಂದ್ರೆ ಜ್ಞಾನವೇ ಮನುಷ್ಯರಿಗೆ ಪ್ರಧಾನವಾದದ್ದು. ಆ ಜ್ಞಾನವೇ ಇಲ್ಲ, ಎಲ್ಲ ಕಡೆಗೆ ಅಜ್ಞಾನ ಆವರಿಸಿಕೊಂಡು ಬಿಟ್ಟಿದೆ ಅಂತಂದ್ರೆ ಬದುಕಿದ್ದರೂ ಸತ್ತಂತೆ. ಹಾಗಾಗಿ ತಮ್ಮ ದೃಷ್ಟಿಯಿಂದ, ತಮ್ಮ ಸುಂದರವಾದಂತಹ ದೃಷ್ಟಿಯಿಂದ ಅಜ್ಞಾನದಿಂದ ಕಚ್ಚಿಸಲ್ಪಟ್ಟಂತಹ ಎಲ್ಲ ಉತ್ತಮ ಜೀವರನ್ನು ಕೂಡ ದೃಶ ಜಗದತ್ಯ ರೋಚತ್ ಉಜ್ಜೀವಯಾನ ಬದುಕಿಸ್ತಾ ಇದ್ದಾರೆ. ಅವರಿಗೆ ಮತ್ತೆ ಜ್ಞಾನದ ಬೆಳಕನ್ನ ಕೊಡ್ತಾ ಇದ್ದಾರೆ. ಹೀಗೆ ಕೇವಲ ತಮ್ಮ ದೃಷ್ಟಿಯಿಂದಲೇನೆ ಎಲ್ಲರಿಗೂ ಕೂಡ ಜ್ಞಾನವನ್ನ ವಿಶೇಷವಾಗಿ ವೇದವ್ಯಾಸ ದೇವರು ಕೊಡ್ತಾ ಇದ್ದಾರೆ. ಹೀಗೆ ವೇದವ್ಯಾಸ ದೇವರು ಜಗದತ್ಯ ರೋಚತ, ಜಗತ್ತನ್ನೇ ಕಡಿಮೆ ಮಾಡುವಂತಹ ಪ್ರಕಾಶ, ಜಗತ್ತಿನ ಪ್ರಕಾಶವೇ ಅದ್ಭುತವಾದದ್ದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಪ್ರಕಾಶವನ್ನೂ ಮೀರಿಸುವಂತಹ ಪ್ರಕಾಶ ಅದು ವೇದವ್ಯಾಸ ದೇವರಲ್ಲಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ವೇದವ್ಯಾಸ ದೇವರು ನಾವೊಂದು 7-8 ಶ್ಲೋಕದಲ್ಲಿ ನೋಡಿದಂತೆ ವೇದವ್ಯಾಸ ದೇವರು ಕರ್ಣನಂತೆ ಕಾನೀನ ಅಲ್ಲ, ಕನ್ಯೆಯಲ್ಲಿ ಮದುವೆಯಾಗದ ಕನ್ಯೆಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಕಾನೀನ, ಅದು ದೋಷಗ್ರಸ್ತವಾದಂತಹ ಜನ್ಮ. ಆದರೆ ವೇದವ್ಯಾಸ ದೇವರು ಶುದ್ಧವಾದಂತಹ ಜನ್ಮ, ಮಲೋತ್ಥವಾದಂತಹ ಜನ್ಮ ಅಲ್ಲ, ಮಲದಿಂದ ಹುಟ್ಟಿದಂತಹ ಶರೀರ ಅಲ್ಲ. ಅಂತಹ ಪರಿಶುದ್ಧವಾದಂತಹ ವರ್ಣ, ಸಾವಿರಾರು ಚಂದ್ರರ ಸೂರ್ಯರ ಕಾಂತಿಯಂತೆ ಇರುವಂತಹವನು ಪರಮಾತ್ಮ. ಇಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಎಲ್ಲರಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟು ಅವರನ್ನ ಮತ್ತೆ ಬದುಕಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಸಲೋಕ ಧರ್ಮಾಭಿ ರಿರಕ್ಷಯಾ ಪಿತುಃ ದ್ವಿಜತ್ವಮಾಪ್ಯಾಶು ಪಿತುರ್ದದೌ ನಿಜಂ.
ಜ್ಞಾನಂ ತಯೋಃ ಸಂಸ್ಮೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ದದೌ. ಪದಚ್ಛೇದ. ಸಹ ಲೋಕಧರ್ಮಾಭಿರಿರಕ್ಷಯ ಪಿತುಃ ದ್ವಿಜತ್ತಂ ಆಪ್ಯ ಆಶು ಪಿತುಃ ದದೌ ನಿಜಂ ಜ್ಞಾನಂ ತಯೋಃ ಸಂಸ್ಮೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವಂ ವರಂ ಆತ್ಮನಃ ದದೌ. ಈ ರೀತಿಯಾಗಿ ವೇದವ್ಯಾಸ ದೇವರ ಅವತಾರ ಅನ್ನೋದಾಯಿತು. ತಕ್ಷಣ ಅವರೇನ್ ಮಾಡಿದ್ರು, ಸ ಲೋಕಧರ್ಮಾಭಿರಿರಕ್ಷಯ, ಜಗತ್ತಿನ ಒಂದು ಮರ್ಯಾದೆಯನ್ನ ಕಾಪಾಡಬೇಕು, ಲೋಕ ಮರ್ಯಾದೆ ಅಂತ. ಅರ್ಥಾತ್ ನಾಳೆ ಯಾರಾದರೂ ಬಂದು ವೇದವ್ಯಾಸ ದೇವರೇ ಉಪನಯನ ಮಾಡ್ಕೊಳ್ಳಿಲ್ಲ, ನಾವ್ಯಾಕೆ ಅವರು ವಿಭಾಗ ಮಾಡಿದಂತಹ ವೇದಾಧ್ಯಯನ ಮಾಡಲಿಕ್ಕೆ ಉಪನಯನ ಮಾಡ್ಕೊಳ್ಬೇಕು, ಈ ರೀತಿಯಾಗೆಲ್ಲ ಲೋಕದಲ್ಲಿ ಅಸ್ತವ್ಯಸ್ತ ಆಗಬಾರದು. ಹಾಗಾಗಿ ತಾವೇನ್ ಮಾಡ್ತಾರೆ, ಲೋಕದ ಒಂದು ಮರ್ಯಾದೆಯನ್ನು ಕಾಪಾಡೋದಕ್ಕೋಸ್ಕರ, ಮರ್ಯಾದೆ ಅಂದ್ರೆ ಇಲ್ಲಿ ಕನ್ನಡದ ಮರ್ಯಾದೆ ಅಂತ ಅರ್ಥ ಅಲ್ಲ, ಒಂದು ಲೋಕದ ಒಂದು ರೂಢಿ ನಿಯಮ, ಅದನ್ನ ಕಾಪಾಡಬೇಕು ಅನ್ನೋದಕ್ಕೋಸ್ಕರ ತಾವೇನ್ ಮಾಡ್ತಾ ಇದ್ದಾರೆ, ತಮ್ಮ ತಂದೆಯಿಂದಾಗಿ ದ್ವಿಜತ್ವಮಾಪ್ಯ, ದ್ವಿಜ ಅಂತಂದ್ರೆ ಎರಡನೇ ಬಾರಿ ಹುಟ್ಟೋದು ಅಂತ, ಅರ್ಥಾತ್ ಉಪನಯನ ಸಂಸ್ಕಾರ. ಬ್ರಾಹ್ಮಣನಿಗೆ 2 ಬಾರಿ ಹುಟ್ಟಿದೆ, ಒಂದು ಬಾರಿ ತಾಯಿಯ ಗರ್ಭದಿಂದ, ಇನ್ನೊಂದು ಬಾರಿ ಉಪನಯನ ಆದಾಗ. ಜನ್ಮನಾ ಜಾಯತೆ ಜಂತು ಸಂಸ್ಕಾರ ದ್ವಿಜ ಉಚ್ಯತೆ ಅಂತ ಹೇಳುವಂತೆ, ಹುಟ್ಟುವಾಗ ಎಲ್ಲರೂ ಕೂಡ ಪ್ರಾಣಿಗಳಿದ್ದಂತೆ, ಪ್ರಾಣಿಗಳು ಹುಡ್ತವೆ, ನಾವು ಹುಡ್ತೀವಿ. ನಮಗೆ ಯಾವಾಗ ಹೆಚ್ಚುಗಾರಿಕೆ ಅಂತಂದ್ರೆ ಉಪನಯನ ಆದಾಗ ಅಂತ ತಿಳಿಸ್ತಾರೆ. ಹೀಗೆ ಉಪನಯನ ಸಂಸ್ಕಾರವನ್ನು ಅವರು ಪಡಿತಾ ಇದ್ದಾರೆ. ಅದಾದ ಮೇಲೆ ಪಿತುಹು ನಿಜಂ ಜ್ಞಾನಂ ದದೋ, ತನ್ನ ತಂದೆಗೆ ತನ್ನ ವಿಶಿಷ್ಟವಾದಂತಹ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾರೆ ಅಂತೆ. ಸಾಮಾನ್ಯವಾಗಿ ಇವತ್ತು ನಾವು ಉಪನಯನ ಅಂದ್ರೆ ಕೇಳೋದೇನು, ತಂದೆ ಮಗನಿಗೆ ಉಪದೇಶ ಮಾಡ್ತಾನೆ ಅಂತ, ತಂದೆ ಮಗನಿಗೆ ಗಾಯತ್ರಿ ಉಪದೇಶ ಮಾಡ್ತಾನೆ. ಮತ್ತೆ ಅನೇಕ ರೀತಿಯಾದ ಉಪದೇಶ ಭಾಗಗಳು ಉಪನಯನದಲ್ಲಿ ಇದ್ದಾವೆ. ಹಗಲು ಹೊತ್ತು ಮಲಗಬೇಡ, ಆ ಸ್ನಾನ ಮಾಡ, ಏನು ತಿನ್ಬೇಡ, ಅಹರಹ ಸಂಧ್ಯಾ ಉಪಾಸಿತ, ಹೊತ್ತೊತ್ತಿಗೆ ಸಂಧ್ಯಾ ಮಾಡುವಂತ, ಹೀಗೆ ಅನೇಕ ಉಪದೇಶಗಳಿದ್ದಾವೆ. ತಂದೆ ಉಪದೇಶ ಮಾಡ್ಬೇಕಂತ ಅನೇಕ, ಪ್ರಧಾನ ಗಾಯತ್ರಿ ಮಂತ್ರವೇ ತಂದೆಗೆ ಉಪದೇಶ ಮಾಡಬೇಕಾದದ್ದು. ಹಾಗೆ ಉಪನಯನ ಅಂದ್ರೆ ತಂದೆ ಮಗನಿಗೆ ಉಪದೇಶ ಮಾಡುವಂಥದ್ದು. ಇಲ್ಲಿ ಆದದ್ದು ಉಲ್ಟ, ಸಾಕ್ಷಾತ್ ವೇದವ್ಯಾಸ ದೇವರು ತಮ್ಮ ತಂದೆಗೆ ಉಪದೇಶ ಮಾಡ್ತಾ ಇದ್ದಾರೆ. ಅರ್ಥಾತ್ ತಮ್ಮ ತಂದೆಗೆ ವಿಶಿಷ್ಟವಾದಂತಹ ಜ್ಞಾನವನ್ನ, ಆ ಪರಾಶರ ಋಷಿಗಳಿಗೆ ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಅಷ್ಟಾದ ಮೇಲೆ ಇಲ್ಲಿಗೆ ಎಷ್ಟು ದಿವಸ ಆಗಿತ್ತು ಅಂದ್ರೆ, ವಾದಿರಾಜರು ಹೇಳ್ತಾರೆ, ದಿವಸ ಸಪ್ತಕಾತ್ ಪ್ರಾಗೇ ವೇತ್ಯರ್ಥ, ಕೇವಲ ಒಂದೇ ವಾರದಲ್ಲಿ ಇಷ್ಟೆಲ್ಲ ಆಗಿದ್ದು. ಅರ್ಥಾತ್ ಹುಟ್ಟಿದ ತಕ್ಷಣ ಬೆಳೆದು ನಿಂತುಕೊಂಡು 7ನೇ ದಿವಸದ ಒಳಗಡೆ ಉಪನಯನ ಎಂಬುದಾಯಿತು. ಹೀಗೆ ಉಪನಯನ ಆಯ್ತು. ನೀವು ವರ ಕೇಳಿದ್ದೇನು, ನನ್ನಲ್ಲಿ ಪರಮಾತ್ಮ ಮಗನಾಗಿ ಹುಟ್ಟಬೇಕು ಅಂತ. ಮಗನಾಗಿ ಹುಟ್ಟಿಯಾಗಿದೆ, ಇನ್ನು ನನಗೆ ಖಾಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಮಾಡಬೇಕಾದಂತಹ ಕೆಲಸಗಳು ಬೇಕಾದಷ್ಟಿದ್ದಾವೆ. ಹಾಗಾಗಿ ನಾನು ಇಲ್ಲಿಂದ ಹೋಗ್ತೇನೆ. ಆದರೆ ನೀವು ನನಗೆ ಜನ್ಮವನ್ನು ಕೊಟ್ಟಿದ್ದೀರಿ, ತಂದೆ ತಾಯಿಗಳು ಒಂದು ಹಂತದಲ್ಲಿ. ಹಾಗಾಗಿ ಸಂಸ್ಮೃತಿ ಮಾತ್ರತಃ, ನೀವು ಯಾವಾಗ ನನ್ನನ್ನು ನೆನೆಸ್ಕೊಳ್ತಿರೋ, ಯಾವಾಗ ವೇದವ್ಯಾಸ, ಯಾವಾಗ ಬಾದರಾಯಣ, ಯಾವಾಗ ದ್ವೈಪಾಯನ ಅಂತ ನೆನೆಸ್ಕೊಳ್ತಿರೋ, ತಕ್ಷಣದಲ್ಲಿ ನಾನೇನಿರ್ತೇನೆ, ಪ್ರತ್ಯಕ್ಷ ಭಾವಂ, ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಕಾಣಿಸ್ಕೊಳ್ತೇನೆ ಎನ್ನುವಂತಹ ವರಂ ದದೋ, ವರವನ್ನ ಕೊಟ್ಟ. ಹೀಗೆ ಸುಮ್ಮನೆ ಅಲ್ಲಿಂದ ಅವತಾರ ಮಾಡಿದ, ಉಪನಯನ ಮಾಡಿಸ್ಕೊಂಡ್ಬಿಟ್ಟ, ಉಪನಯನ ಮಾಡಿಸ್ಕೊಂಡು ಮನೆಯಿಂದ ಹೊರಗೆ ಬಂದ್ಬಿಟ್ಟ ಅಂತ ಅರ್ಥ ಅಲ್ಲ. ತಮ್ಮ ತಂದೆ ಅವರಿಗೆ ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ. ಅಷ್ಟು ಮಾತ್ರ ಅಲ್ಲ, ಯಾವಾಗ ನೀವು ಸ್ಮರಣೆ ಮಾಡ್ತಿರೋ, ಸಂಸ್ಮೃತಿ ಮಾತ್ರತಃ, ಏನ್ ಜೋರಾಗಿ ಕರೆಯೋದು ಗಿರಿಯೋದು ಬೇಕಾಗಿಲ್ಲ, ನೀವು ಸ್ಮರಣೆ ಮಾಡಿದ್ರೆ ಸಾಕು, ಮನಸ್ಸಿನಲ್ಲಿ ನನ್ನನ್ನ ನಿಮ್ಮ ಕಣ್ಣ ಮುಂದೆ ನಾನು ಪ್ರತ್ಯಕ್ಷನಾಗ್ತೇನೆ ಎನ್ನುವಂತಹ ವರವನ್ನು ಕೂಡ ವೇದವ್ಯಾಸ ದೇವರು ತಮ್ಮ ತಂದೆಯ ತಾಯಿಯಾದಂತಹ ಪರಾಶರ ಮತ್ತು ಸತ್ಯವತಿಯರಿಗೆ ಕೊಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದೆ ಏನ್ ಮಾಡಿದ್ರು ವೇದವ್ಯಾಸ ದೇವರು? ಹಾಗಾದ್ರೆ ಅವರು ಮುಂದೆ ಎಲ್ಲಿರ್ಲಿಲ್ಲ, ಅಲ್ಲಿ ಅವರ ತಂದೆ ತಾಯಿಗಳ ಮನೆಯಲ್ಲಿ ಇರ್ಲಿಲ್ಲ. ಮುಂದೆ ಎಲ್ಲಿಗೆ ಹೋದ್ರು ಅಂತಂದ್ರೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ ಇದನ್ನ. ಮೇರು ಪರ್ವತಕ್ಕೆ ಹೋಗಿ ಬ್ರಹ್ಮರುದ್ರಾದಿಗಳಿಗೆ ಉಪದೇಶವನ್ನು ಮಾಡಿದ್ರು ಅಂತೆಲ್ಲ ತಿಳಿಸ್ತಾ ಹೋಗ್ತಾರೆ. ಹೀಗೆ ವೇದವ್ಯಾಸ ದೇವರ ಅವತಾರದ ಪ್ರಧಾನವಾದಂತಹ ಕಾರ್ಯ ವೇದಗಳ ವಿಭಾಗ, ಶಾಸ್ತ್ರ ಗ್ರಂಥಗಳ ರಚನೆ, ಬ್ರಹ್ಮಸೂತ್ರ, ಮಹಾಭಾರತ, ಭಾಗವತಾದಿ ಪುರಾಣ ಗ್ರಂಥಗಳ ರಚನೆ. ಆ ಒಂದು ವಿಚಾರವನ್ನು ಮತ್ತೆ ಮುಂದೆ ತಿಳಿಸ್ತಾ ಹೋಗ್ತಾರೆ. ಆ ವಿಚಾರವನ್ನು ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ
ಇಂದಿನ ಪಾಠವನ್ನ. ಶ್ರೀಕೃಷ್ಣಾರ್ಪಣಮಸ್ತು.